ಇವಾಗ ಹೇಳಲ್ಪಟ್ಟಿರುವ ವಿಷಯ ಏಕಮೇವ ದ್ವಿತೀಯ. ಅದರಲ್ಲಿ ಅದರ ಉಪಸಂಹಾರ ಆಗ ಇದೆ. ಅದನ್ನು ನಾನು ವಿವಾದ ಮಾಡಲಿಕ್ಕೆ ಒಂದು ಶ್ರುತಿ ಇದೆ, ಏಕಮೇವ ಗಮಕಮಾಗಿ ದ್ವಿತೀಯ ಬ್ರಹ್ಮ. ಇದರಲ್ಲಿ ಮೂರು ಮುಖ್ಯವಾದ ಶಬ್ದಗಳಿದೆ. ಅದನ್ನು ಗಮನ ಇಟ್ಟು ಏಕ ಅಂದರೆ ಐಕ್ಯವನ್ನು ತೋರಿಸುವಂತಹ ಏವ ಉದಾಹರಣವಾಗಿ ಇದೆ ಅಂತ ಹೇಳುವಂತಕ್ಕಂಥ ಅಗ್ರ. ಅಗ್ರ ಅಂದರೆ ಕಾಲವನ್ನು ಸೂಚಿಸುವಂತಹ ಶಬ್ದ. ಅದರಲ್ಲಿ ದ್ವಿತೀಯ, ಅದಕ್ಕೆ ಅದ್ವೈತಗಳು ಈ ಥರ ಅರ್ಥ ಮಾಡ್ತಾರೆ, ಕರ್ಮ ಹೊರತು ದ್ವಿತೀಯ ಯಜ್ಜದಸ್ತಿ ಧರ್ಮಮಸ್ತಿ ನಾಸ್ತಿ ಕರ್ಮಪ್ಪಿ ನಾಸ್ತಿ. ದ್ವಿತೀಯ ಇದ್ದರೆ ಬೇರೆ ಯಾವುದೂ ಇರಲ್ಲ ಅಂತ ಹೇಳ್ಬಿಟ್ಟು ಅವರು ಅರ್ಥ ಮಾಡ್ತಾ ಇದ್ದಾರೆ. ಅದಕ್ಕೆ ಅದ್ವಿತೀಯ ಶಬ್ದಕ್ಕೆ ತನ್ನ ಹೊರತು ಎಲ್ಲವನ್ನೂ ನಿಷೇಧ ಮಾಡುವಂತಹ ಸ್ಥಿತಿ ಇರುವುದರಿಂದ ಏಕ ಮತ್ತು ಏವ ಶಬ್ದಗಳೇನಿದೆ ಅದನ್ನು ಬಳಸೋದು ವ್ಯರ್ಥ ಆಗುತ್ತದೆ. ಅದರಿಂದ ಅದು ಅಂದರೆ ಸಜಾತಿಯ ದ್ವಿತೀಯ ವಿಷಯಕ್ಕಾಗಿ ಏವ ಶಬ್ದ ಅನ್ನೋದು ವ್ಯರ್ಥ ಆಗುತ್ತೆ. ಅದೇ ಥರ ಸ್ವಗತಭೇದ ನಿಷೇಧಕ್ಕಾಗಿ ದ್ವಿತೀಯ ನಿಷೇಧಕ್ಕಾಗಿರುವ ಏಕ ಶಬ್ದ ವ್ಯರ್ಥ ಆಗುತ್ತೆ. ಆದರೆ ಇದರಲ್ಲಿ ಏಕ ಏವ ಮತ್ತು ಅಗ್ರ ಇದು ಯಾವುದು ಅಂತ ತಿಳ್ಕೊಳ್ಳೋದು. ಒಂದು ವೃಕ್ಷದ ಉದಾಹರಣೆ ತಗೊಳ್ಳೋಣ. ಒಂದು ವೃಕ್ಷದಲ್ಲಿ ಎಲೆ ಇರುತ್ತೆ, ಹೂವು ಇರುತ್ತೆ, ಹಣ್ಣಿರುತ್ತೆ, ಬೇಕಾದಷ್ಟು ಭಾಗಗಳಿರುತ್ತೆ. ಅದರಲ್ಲಿ ಒಂದಕ್ಕೊಂದಕ್ಕೆ ಭೇದ ಇಲ್ಲ ಇದ್ದರೆ ಅದು ಸ್ವಗತ ಭೇದ ಆಗುತ್ತೆ. ಅಂದರೆ ಸ್ವಗತ ಭೇದ ಇಲ್ಲ ಅಂತ ಆಗುತ್ತೆ. ಒಂದೇ ವೃಕ್ಷದ ಅನೇಕ ಭಾಗಗಳು. ಅದೇ ರೀತಿಯಲ್ಲಿ ಏವ ಒಂದೇ ವೃಕ್ಷ, ಬೇರೆ ಬೇರೆ ವೃಕ್ಷ, ಅದರಲ್ಲಿ ಒಂದು ವೃಕ್ಷ ಒಂದು ಹಲಸಿನ ಮರ ಇರ್ಬೋದು, ಒಂದು ಮಾವಿನ ಮರ ಇರ್ಬೋದು, ಅಥವಾ ಬೇರೆ ಬೇರೆ ಥರ ವೃಕ್ಷಗಳಿರುತ್ತೆ. ಆವಾಗ ಅದು ವೃಕ್ಷಾಂತರ ಅಂದರೆ ವೃಕ್ಷಾಂತರ ಸಜಾತಿಯ ಅಂತ. ಸಜಾತಿಯ ಅಂದರೆ ಒಂದೇ ಜಾತಿ ಸೇರಿರುತ್ತೆ, ಅಂದರೆ ಬೇರೆ ಬೇರೆ ಭಾಗವಾಗುತ್ತೆ. ಅದೇ ಥರ ವಿಜಾತಿಯ, ಈ ವಿಜಾತಿಯ ಅಂತ ಹೇಳಿದ್ರೆ ಇವಾಗ ಕಲ್ಲು ಮಣ್ಣು ಇದೆಲ್ಲ ಇರುತ್ತೆ, ವೃಕ್ಷ ಇರುತ್ತೆ. ವೃಕ್ಷ ಅದಕ್ಕೆಲ್ಲ ಎಲ್ಲದಕ್ಕೂ ಸೇರಿದ್ರೆ ಅದು ಭಿನ್ನವಾಗಿರುತ್ತೆ. ಆದ್ದರಿಂದ ಅದನ್ನು ವಿಜಾತಿಯ ಅಂತ ಅದೇ ಕರೀತಾರೆ. ಇಲ್ಲಿ ಯಾವ ಥರ ಅದು ಅನ್ವಯ ಆಗುತ್ತೆ ಅಂತಂದರೆ ಏಕಮೇವ, ಏಕ ಅಂತ ಏನು ಹೇಳ್ತಾ ಇದ್ದಾರೆ ಅದು ಸಜಾತಿಯ ಅಂದರೆ ಸ್ವಗತ ಭೇದ ನಿಷೇಧಕ್ಕಾಗಿ ಹೇಳೋದು ಏಕ ಶಬ್ದ. ಏಕಂದರೆ ಐಕ್ಯ ಇಲ್ಲೇ ಇರುವಂಥ ಶಬ್ದ ಅಂತೇಳಿ ಅದರ್ಥ. ಆದರೆ ಏವ ಶಬ್ದ ಅದೇ ಅಂತ ಉದಾಹರಣವಾಗಿ ಹೇಳೋದಕ್ಕೆ ಅದು ಸಹ ಮತ್ತು ಸಜಾತಿಯ ನಿಷೇಧ ದ್ವಿತೀಯ ಶಬ್ದಕ್ಕೆ ದ್ವಿತೀಯ ಶಬ್ದಕ್ಕಾಗಿ ಏವ ಶಬ್ದವನ್ನು ಅರ್ಥ ಆಗುತ್ತೆ, ಏಕ ಶಬ್ದವನ್ನು ಅರ್ಥ ಆಗುತ್ತೆ. ಆಮೇಲೆ ಅಗ್ರೆ ಅಂತ ಕಾಲವಾಚಕ ಇದೆಯಲ್ಲ ಅಂತ ಮಾತ್ರ ಆಗ್ತದೆ. ಅದಕ್ಕೆ ವಿರೋಧ ಬರಬಾರ್ದು ಅಂತಂದರೆ ಅದಕ್ಕೆ ಸಮಾನವೂ ಇಲ್ಲ ಅಥವಾ ಅದಕ್ಕಿಂತ ಅಧಿಕವಾಗಿದ್ದೂ ಇಲ್ಲ ಅಂತ ಅರ್ಥ ಮಾಡಿ ಆವಾಗ ಸಮಾಧ್ಯತೆ ಅಂತ ಹೇಳ್ಬಿಟ್ಟು ಅದ್ವಿತೀಯ ಶಬ್ದಕ್ಕೆ ಅದನ್ನೇ ಅರ್ಥ ಇಟ್ಕೊಳ್ಬೇಕು. ಈ ಥರ ಅರ್ಥ ಇಟ್ಕೊಂಡ್ರೆ ಆವಾಗ ನಮ್ಮ ಅಂದರೆ ದ್ವೈತಿಗಳಿಗೆ ಏನು ಅಪೇಕ್ಷೆ ಇತ್ತು ಅದು ಸಿದ್ಧಿಯಾಗತ್ತೆ ಅಂತ ಹೇಳ್ಬಿಟ್ಟು ಬೇರೆ ವಿಜಯದಕ್ಕೆ ಹೇಳ್ತಾ ಇದ್ದಾರೆ. ಅದಕ್ಕೆ ಅದನ್ನು ಹೇಳ್ತಾರೆ ಮದದಿಷ್ಟ ಸಿದ್ಧಿ ವೈಕಲ್ಯ ವಿಚಾರ. ನನ್ನ ಇಷ್ಟ ಏನಿದೆ ಅಂದರೆ ಇವರು ಈ ಥರ ಇಟ್ಕೊಂಡ ಅದು ಸಿದ್ಧಿ ಆಗಲ್ಲ ಅಂತ ಹೇಳ್ತೀವಿ. ಯಾವುದೇ ದೋಷ ಯಾವುದೇ ಸಾಧ್ಯಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬಿಟ್ಟು ಅದು ಹೇಳ್ತಾರೆ. ಅದಾದಮೇಲೆ ಇದನ್ನು ಅದರಲ್ಲಿ ಇನ್ನೊಂದು ಹೇಳ್ತಾರೆ, ಶ್ರುತಿ ಮತ್ತು ಸ್ಮೃತಿಗಳು ಇವೆರಡು ನನಗೆ ಈ ವಿಷಯದಲ್ಲಿ ಸಹಾಯ ಆಗ್ತದೆ. ಆದ್ದರಿಂದ ನಾನು ಶ್ರುತಿ ಸ್ಮೃತಿ ಉದಾಹರಣೆಗಳ ಇಲ್ಲಿ ಅನೇಕ ಉದಾಹರಣೆಗಳನ್ನು ಕೊಡ್ತಾರೆ. ಅದನ್ನು ಕೆಲವೊಂದು ಹೇಳೋದಕ್ಕೆ ಪ್ರಯತ್ನ ಮಾಡ್ತಾರೆ. ಶ್ರುತಿ ಎಂದರೇನು? ಶ್ರುತವಾಗಿದ್ದು ಶ್ರುತಿ ನಾವು ಹಿಂದೆ ಏನು ಕೇಳಿರ್ತೀವೋ ಅದು ಶ್ರುತವಾಗಿದೆ. ವೇದ ಇರ್ಬೋದು ಅಥವಾ ಬೇರೆ ಉಪನಿಷತ್ತು ಇದೆಲ್ಲ ಶ್ರುತಿ ಬರುತ್ತೆ. ಅದೇ ಥರ ಸ್ಮೃತಿ ಅಂದರೆ ಯಾರು ಜ್ಞಾನಿಗಳಾಗಿರ್ತಾರೆ ಅವರು ಮಾಡಿದಂತಹ ಅವರು ಹೇಳಿದಂತಹ ಅಥವಾ ಬರೆದಂತಹ ವಿಷಯ ಇದೆ ಶ್ರುತಿ ಅಂತ ಕರೀತಾರೆ. ಇದರಲ್ಲಿ ವಿಜೇಂದ್ರ ಹೇಳ್ತಾರೆ ಶ್ರುತಿ ಅಲ್ಲಿ ಏನು ಹೇಳೋದು ಅದನ್ನು ಸ್ಮೃತಿಯಲ್ಲಿ ಹೇಳೋದು ಕೂಡ ಅದು ಕೂಡ ಅನುಮೋದನೆ ಮಾಡುತ್ತೆ. ಆದ್ದರಿಂದ ಶ್ರುತಿ ಸ್ಮೃತಿ ಎರಡು ನನಗೆ ಅನುಕೂಲ ಆಗಿರೋದ್ರಿಂದ ಈ ವಿಷಯದಲ್ಲಿ ಅದ್ವಿತೀಯ ಬ್ರಹ್ಮಕ್ಕೆ ನಾವು ಹೇಳುವಂತಹ ಸರಿಯಾಗುತ್ತೆ ಅಂತ ಹೇಳ್ತೀವಿ. ಇವಾಗ ಒಂದು ಅದೇ ಶ್ಲೋಕದಲ್ಲಿ ಹೀಗೆ ನತಸ್ಯ ಕಾರ್ಯ ಪ್ರಾಣಮುಚ್ಚ ವಿದ್ಯತೆ. ಭಗವಂತನಿಗೆ ಅವ್ರಿಗೆ ಯಾವುದೇ ಕೆಲಸ ಮಾಡಬೇಕಾಗಿಲ್ಲ, ಅವ್ರಿಗೆ ಯಾವುದೇ ಕೆಲಸ ಮಾಡಬೇಕು ಅಂತ ಏನಿಲ್ಲ.
ಇಲ್ಲದೇ ಇದ್ರು ನರನಕ್ಷೋದ್ಯ ಅದೇ ಮಾಡಬೇಕಾದ ಸಲಕರಣೆ ಕೂಡ ನಮಗೆ ಯಾವುದು ಬೇಕಾಗಿದೆ ಅದಕ್ಕಷ್ಟೇ ಅವರಿಗೆ ಸಮವಾಗಿರೋದು ಇಲ್ಲ